ಎಷ್ಟೇ ಆದರೂ ನಾವು ರೈತರ ಮಕ್ಕಳಲ್ವೇ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ನೆಚ್ಚಿನ ಅಪರೂಪದ ಪ್ರಧಾನಮಂತ್ರಿಗಳು ದೇವೇಗೌಡರವರ ಭಾಳ ಇಷ್ಟವಾದಂಥ ರಾಗಿ. ನಾವೆಲ್ಲ ರೈತರ ಮಕ್ಕಳು, ಹಾಗಾಗಿ ರಾಗಿ ರೊಟ್ಟಿ ತಿಂತಾ ಇದ್ದೀನಿ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದಾರೆ. ದಿಗ್ದರ್ಶಕ ಅಂತೂ ಹಿಟ್ಟಾಗೆ ಆಗತ್ತೆ. ಭಗೀರಥನೂ ಕೂಡ ಮೀರಿಸಬಹುದು ಅನ್ನೋಂಥ ಆತ್ಮವಿಶ್ವಾಸ ನನಗಿದೆ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಯಾರ್ಯಾರು ಹುಲಿ ಅಂತ ಹೇಳ್ತಾರೆ, ಆದರೆ ನಿಜವಾದ ಮೈಸೂರು ಹುಲಿ ನೀವೇ ಸರ್, ನೀವೇ. ಊಟ ತಿಂಡಿ ಹೇಗೆ ಕೆಲಸ ಅಂತಿರುತ್ತೆ, ಅದ್ರ ಜೊತೆಗೆ ಸಿನಿಮಾ ನೋಡೋದು ಒಂದು ಕೆಲಸನ ಹಿಂದೆ ಎಲ್ಲ ಜನ ಇಟ್ಕೊಂಡಿದ್ರು. ಭಾಳ ಹಳಬರು, ತುಂಬ ಏನು ದುಡಿಮೆಯಲ್ಲಿ ಎಷ್ಟು ಚೆನ್ನಾಗಿ ದುಡಿತಾ ಇದ್ರು ಅಷ್ಟೇ ನೆಮ್ಮದಿ ಬೇಕು ಅಂತೇಳಿ ಒಂದು ಮನರಂಜನೆ ಇಟ್ಕೊಂಡಿರ್ತಿದ್ರು. ನಾನು ಚೇತನ್ ಎಸ್ ರಮೇಶ್, ಭಗೀರಥ ಸಿನಿಮಾದ ನಿರ್ಮಾಪಕ, ಪ್ರೊಡ್ಯೂಸರು, ಹಾಗೂ ಹಿಂದೆ ಜಮಾನ ಅಂತ ಮಾಡಿದ್ದೆ ಅದಕ್ಕೂ ಪ್ರೊಡ್ಯೂಸರು, ಮತ್ತು ಈಗ ದಿಗ್ದರ್ಶಕ ಬರ್ತಾ ಇದೆ ಅದಕ್ಕೂ ಕೂಡ ಪ್ರೊಡ್ಯೂಸರು. ಸೊ ಪ್ರತಿ ಪೊಲೀಸ್ ಮನೆಯವರು ಕೂಡ ಸಿನಿಮಾ ನೋಡುವಂಥದ್ದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ನೋಡುವಂಥ ಸಿನಿಮಾ. ಸೊ ಹಾಗಾಗಿ ನಮ್ಮದಲ್ಲಿ ನೀವು ಹೇಳಿದಾರಲ್ಲ ಏನು ವಿಶ್ವಾಸ ಅಂತ, ಈ ಎರಡೇ ಕಂಟೆಂಟ್ ಸಾಕು. ಪೊಲೀಸರ ಕರ್ತವ್ಯ ಮತ್ತು ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರದ್ದು ಸಾಹಸ, ಇವೆರಡೇ ವಿಷಯ ಸಾಕು. ಇನ್ನೂ ಜಾಸ್ತಿ ಇದೆ, ಇವೆರಡು ವಿಷಯದಲ್ಲೇ ಸಿನಿಮಾ ಇದೆ. ದಿಗ್ದರ್ಶಕ